ಒಂದೆಡೆ ಮಳೆ ಕೈಕೊಟ್ಟ ಪರಿಣಾಮ ಕೆರೆ ಕಟ್ಟೆಗಳು ಬತ್ತುತ್ತಿವೆ. ಮತ್ತೊಂದೆಡೆ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪ್ರತಿದಿನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಪಟೂರು ಉಪವಿಭಾಗದಲ್ಲಿ ಮಿಂಚಿನ ಸಂಚಾರ ನಡೆಸಿ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ತಿಪಟೂರು ಉಪವಿಭಾಗದ ಚಿಕ್ಕನಾಯಕನಹಳ್ಳಿ, ತಿಪಟೂರು ಹಾಗೂ ತುರುವೇಕೆರೆ ತಾಲೂಕುಗಳ ನೀರಿನ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದಕ್ಕಿಂತ ನೇರವಾಗಿ ಗ್ರಾಮಗಳಿಗೆ ತೆರಳಿ ಜನರ ಅಹವಾಲು ಆಲಿಸಿದರು. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯ ಸಿಡ್ಲೇಹಳ್ಳಿ, ಶೆಟ್ಟಿಹಳ್ಳಿ ಹಾಗೂ ನ್ಯಾಕೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಲಭ್ಯತೆ, ಪೈಪ್ಲೈನ್ ವ್ಯವಸ್ಥೆ, ಟ್ಯಾಂಕರ್ ಪೂರೈಕೆ ಸೇರಿದಂತೆ ಹಲವು ವಿಷಯಗಳನ್ನು ಪರಿಶೀಲಿಸಿದರು. ಸಿಡ್ಲೇಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ಮುಕ್ತವಾಗಿ ಹಂಚಿಕೊಂಡರು. ಹಲವೆಡೆ ಸಮರ್ಪಕವಾದ ನೀರು ಪೂರೈಕೆಯಾಗುತ್ತಿಲ್ಲ, ಬೋರ್ವೆಲ್ಗಳು ಬತ್ತಿವೆ, ಪರ್ಯಾಯ ವ್ಯವಸ್ಥೆ ಅಗತ್ಯವಿದೆ ಎಂದು ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿ ಸಮಸ್ಯೆಗಳಿಗೆ ಆದ್ಯತೆ ಮೇರೆಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಡಿಸಿ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ನಮ್ಮ ಶಾಸಕರು ಏನು ನೀರಿಂದು ಭಾಳ ಅಭಾವ ಇತ್ತು, ಆದರೂ ಸುಮಾರು ನಮ್ಮ ಸಿಡ್ಲಹಳ್ಳಿ ಮತ್ತು ನೇಕೇನಹಳ್ಳಿ ಗ್ರಾಮಕ್ಕೆ ಸುಮಾರು 7ರಿಂದ 8 ಬೋರ್ವೆಲ್ ಕೊಡಿಸಿದ್ರು ಕೂಡ ನೀರು ಬಂದಿರಲಿಲ್ಲ. ಈಗ ಏನು ಮಳೆ ತಿರ್ಗಾ ಹೋದಂಥ ಪರಿಸ್ಥಿತಿಯಲ್ಲಿ ಈ ಬರ್ತಾ ಇರತಕ್ಕಂಥ ನೀರುಗಳು ಕೂಡ ಬರದಲ್ಲೇ ಇರೋದ್ರಿಂದ ಏನಿವತ್ತು ಜಿಲ್ಲಾಧಿಕಾರಿಗಳು ಇವತ್ತು ವಿಶೇಷವಾಗಿ ಶಾಸಕರು ಹೇಳಿರೋದ್ರಿಂದ ನೇಕೇನಹಳ್ಳಿ ಮತ್ತು ಸಿಡ್ಲಹಳ್ಳಿ ಮತ್ತು ಶೆಟ್ಟಿಹಳ್ಳಿ 3 ಗ್ರಾಮಕ್ಕೆ ಭೇಟಿ ಕೊಟ್ಟು ಇದನ್ನು ತೀವ್ರತೆಯನ್ನು ತಿಳ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಂದದ್ದು ನಮಗೆಲ್ಲರಿಗೂ ಸ್ವಾಗತಾರ್ಹ. ಅದರಿಂದ ನೀವೆಲ್ಲ ಗ್ರಾಮಸ್ಥರು ಸೇರಿ ಇವತ್ತೇನು ನೇಕೇನಹಳ್ಳಿ ಗ್ರಾಮಕ್ಕೊಂದು ಬೋರ್ವೆಲ್ ಮೊನ್ನೆ ಕೊರೆಸಿದ್ದಾರೆ, ಅಲ್ಲೂ ಅಲ್ಪ ಸ್ವಲ್ಪ ನೀರು ಬಂದೈತೆ. ಅಲ್ಲಿ ಸಪ್ರೇಟ್ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡೋದ್ರಿಂದ ಆ ಊರಿಗೆ ಆ ಬೋರ್ವೆಲ್ಲು ಸಾಕಾಗುತ್ತೆ. ಇಲ್ಲಿಗೆ ಒಂದು ಸಪ್ರೇಟ್ ಬೋರ್ವೆಲ್ ಮಾಡಿಸಿ ಈ ಟ್ಯಾಂಕಿಂದ ಸಿಡ್ಲಹಳ್ಳಿಗೆ ನೀರು ಕೊಟ್ಟರೆ ಇಲ್ಲಿ ಎಲ್ಲರೂ ಕೂಡ ಕುಡಿಯೋ ನೀರಿಗೆ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ನಾಗರಿಕರು ಬದುಕೋಕ್ಕೆ ಸರಿಯಾಗುತ್ತೆ ಅನ್ನೋ ದೃಷ್ಟಿನ ನಾವು ಡಿ ಸಿ ಅವ್ರ ನಾವು ಅವಲೋಕನ ಮಾಡಿ ಈಗೆಲ್ಲ ಚರ್ಚೆ ಮಾಡಿದ್ರಿಂದ ಡಿ ಸಿ ಅವರು ಈ ಕ್ಷಣದಲ್ಲಿ ಇಲ್ಲಿಗೊಂದು ಬೋರ್ವೆಲ್ಲ ಕೊರೆಸಿನ ಮಾತನ್ನು ಹೇಳಿರೋದ್ರಿಂದ ನಾವು ಶಾಸಕರು ಮತ್ತು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲಕ್ಕೂ ಕೂಡ ಅಭಿನಂದನೆಯನ್ನು ನಿಮ್ಮ ಮುಖಾಂತರ ತಿಳಿಸ್ತೇವೆ. ಸಿಡ್ಲೇಹಳ್ಳಿಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದ ವೇಳೆ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದ ಜಯಂತಿ ಗ್ರಾಮದ ನಿವಾಸಿಗಳು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ರಸ್ತೆ ಸಮಸ್ಯೆ ಕುರಿತು ಮನವಿ ಸಲ್ಲಿಸಿದರು. ಸಾರ್ವಜನಿಕರ ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಸ್ಥಳ ಪರಿಶೀಲನೆ ವೇಳೆ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತಹಶೀಲ್ದಾರ್ ಮೋಹನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಅಗತ್ಯ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು.